ಹಾಯ್ ಹಾಯ್ ಮಾಡು ಸಬ್ಸ್ಕ್ರೈಬರ್ಗೆ. ಹಾಯ್ ನನ್ನ ಸಬ್ಸ್ಕ್ರೈಬರ್ ಗೈಸ್. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾನೆ ನೋಡಿ. ಅವನದು ಒಂದು ಚಾನಲ್ ಇದೆ, ಗೇಮಿಂಗ್ ಚಾನಲ್ ಗೈಸ್, ಕಾರ್ ಗೇಮು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊರಟಿರೋದು ನನ್ನ ದೋಸ್ತನ್ನ ಮೀಟ್ ಆಗೋಕ್ಕೆ, ಅಂದರೆ ನನ್ನ ಫ್ರೆಂಡು. ಅವನಿರೋದು ಯಶವಂತಪುರ, ನಾನಿರೋದು ಎಲ್ಚನಹಳ್ಳಿ JP ನಗರ. ಇವಾಗ ಮೆಟ್ರೋ ಹತ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ತುಂಬ ಟೈಮ್ ಆದಮೇಲೆ ಸಿಗ್ತಾ ಇದ್ದೀವಿ. ನಾನು ಬೆಂಗಳೂರು ಬಂದು 2 ವೀಕ್ಸ್ ಆಯಿತು. ಅದಾದಮೇಲೆ ಹೋದ ಲಾಸ್ಟ್ ವೀಕಲ್ಲೇ ಸಿಗು ಅಂತ ಹೇಳಿದ್ದ, ಬಟ್ ಸಿಗೋಕ್ಕಾಗಲಿರಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ, ನೋಡೋಣ, ಲೆಟ್ಸ್ ಗೋ. ಇವಾಗ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬಂದೆ. ಇವಾಗ ಸ್ಯಾಂಡಲ್ಸ್ ಫ್ಯಾಕ್ಟ್ರಿಗೆ ಹೋಗಬೇಕು. ಅಲ್ಲಿ ಅವ್ನು ಬಂದು ನನ್ನ ಪಿಕಪ್ ಮಾಡ್ತಾನೆ. ಟೆಂಪಲ್ ಕಾಣಿಸ್ತಾ ಇದೆಯಲ್ಲ ಗೈಸ್, ಇದು ತುಂಬ ಫೇಮಸ್ ಆಗಿರೋ ಟೆಂಪಲ್ಲು. ಅದು ನಮ್ಮ ಬೆಂಗಳೂರು ಇಸ್ಕಾನ್ ಟೆಂಪಲ್ಲು ಗೈಸ್. ಇವಾಗ ನಾನು ಮೆಟ್ರೋ ಬಂದೆ, ಅದು ಸ್ಯಾಂಡಲ್ಸ್ ಫ್ಯಾಕ್ಟ್ರಿ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಅವ್ನು ಬರ್ತಾನಂತ ಹೇಳಿದ್ದಾನೆ ಗೈಸ್. ನನ್ನ ಫ್ರೆಂಡ್ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾನೆ ನೋಡಿ. ಪೆಟ್ರೋಲ್ ಹಾಕ್ಸ್ತಿದ್ದೀವಿ. ಇಲ್ಲಿಂದ ಎಲ್ಲಿಗೆ ಮಗ ಹೋಗೋದು? ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋಗ್ತಾ ಇದೀವಿ ಗೈಸ್. ಇಲ್ಲಿ ಟ್ರಾಫಿಕ್ ಅಂತೂ ಕೇಳೋದೇ ಬೇಡ. ಇವತ್ತು ಸಂಡೇ ಆಗಿರೋದ್ರಿಂದ ಇನ್ನೂ ಜಾಸ್ತಿನೇ ಟ್ರಾಫಿಕ್ಕು. ಆ ಟ್ರಾಫಿಕ್ ಎಲ್ಲ ದಾಟ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ನನ್ನ ಫ್ರೆಂಡ್ ರೂಮ್ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಇಷ್ಟು ದೊಡ್ಡ ಮನೆ ಕಟ್ಸಿದ್ದಾನೆ ಬೆಂಗಳೂರು ಬಂದಮೇಲೆ ಗೈಸ್. ರೂಮಿಗೆ ಬಂದ್ವಿ. ಅವ್ರ ಅಮ್ಮನೂ ಕೂಡ ಊರಿಂದ ಬಂದಿದ್ರು. ಹಾಗೆ ನಾನು ಬಂದಿದ್ದೀನಿ ಅಂತ ನನ್ನ ಫ್ರೆಂಡು ಮತ್ತು ಅವ್ರ ಅಕ್ಕ ಸೇರಿಬಿಟ್ಟು ಬಿರಿಯಾನಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಊಟ ಟೈಮಿಗೆ ನಮ್ಮ ಸಂತು ಬ್ರೋ ಕೂಡ ಅಲ್ಲಿಗೆ ಹಾಜರಾದರು. ಬಿರಿಯಾನಿ ರೆಡಿ ಆಗಲಿ ಅಂತ ನಾವು ಸ್ವಲ್ಪ ಹೊರಗಡೆ ಬಂದ್ವಿ. ಇವನ ಹೆಸರು ಸಂತು ಆಚಾರ್ಯ ಅಲ್ಲ ಮಗ? ಹಾಂ. ನಾವು ಯಾವಾಗ ಪರಿಚಯ ಆಗಿದ್ದಾಳೆ? ನಾವು ಪರಿಚಯ ಆಗಿದ್ದು ಸಂಜೆ ಎಲ್ಲ ಇದ್ರಲ್ಲಿ ಕಣ. 3ನೇ ಕ್ಲಾಸ್ 4ನೇ ಕ್ಲಾಸು. ಇವನ್ ಬಂದ್ಬಿಟ್ಟು 4ನೇ ಕ್ಲಾಸ್ ಅಲ್ಲ? 4ನೇ ಕ್ಲಾಸು. ಅಂದರೆ ಎಷ್ಟು ವರ್ಷ ಆಯಿತು? 4 ಅಂದರೆ 15-16 ವರ್ಷ. ಎಷ್ಟೋ ಜನ 4-5 ವರ್ಷ ಇಟ್ಕೊಂಡು ಫಿಕ್ಸ್ ಮಾಡ್ತಾರೆ. ನಮ್ದಂಗಲ್ಲ, ಅದೇ ತರ ಬಾಂಡಿಂಗ್ ಇದೆ ಇವಾಗ. ನೀನು ಯಾವಾಗ ಆಗಿದೆ? ನಾವು 1ನೇ ಕ್ಲಾಸ್, 8ನೇ ಕ್ಲಾಸ್. ನಾವು 8ನೇ. ಯಾರು ಹೈಸ್ಕೂಲ್? ಅವನು ಹಳೆಯವನು ಕಣು. ಅವನು 4ನೇ ಕ್ಲಾಸಿಗೆ, ನಾನು 1ನೇ ಕ್ಲಾಸಿಂದ ಒಟ್ಟಿಗೆ ಓದಿದ್ದಲ್ಲ. 50 ಪೈಸೆ ಕ್ಲಾಸಿಂದ ಒಟ್ಟಿಗೆ 50 ಪೈಸೆ ಕ್ಲಾಸಿಂದ ಒಟ್ಟಿಗೆ ಓದಿದ್ದು ನೋಡಿ. ಆಯ್ತು, ಒಂದು 15 ವರ್ಷ ಆಯ್ತು ನೋಡಿ. ಇವಾಗ್ಲೂ ಅದೇ ತರ ಬಾಂಡಿಂಗ್ ಅಲ್ಲಿ ಇದೀವಿ. ಎಷ್ಟೋ ಜನ ಇವಾಗ್ಲೂ ನೋಡಿದ್ರು ನೋಡದೇ ಇರೋ ತರ ಹೋಗ್ತಾರೆ. ನಾವಂಗಲ್ಲ ನೋಡಿ. ನಿಮ್ಮ ಫ್ರೆಂಡ್ಸ್ ಯಾರು ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈಗ ನಾನು ಹೊರಟೆ ಗೈಸ್. ಏನು ಮಾಡ್ತೀಯ? ಸುಂಕುತ್ಕಟ್ಟೆ ಹೊರಟೆ ಗೈಸ್ ಅಂತ. ಸುಂಕುತ್ಕಟ್ಟೆ ಸಂತು. ಸುಂಕುತ್ಕಟ್ಟೆ ಸಂತು. ಸುಂಕುತ್ಕಟ್ಟೆ ಹೊಂಟೆ ಗಾಯ್ಸ್ ಅಂತ ನಾವು. ಆಮೇಲೆ ಏನು ಮಾಡ್ತೀಯ? ಡೈಲಿ ಲಾಗ? ಡೈಲಿ ಲಾಗ. ಫುಲ್ ಎಕ್ಸ್ಪ್ಲೋರ್. ಗಾಯ್ಸ್ ಹೋಗಿ ಗಾಯ್ಸ್ ಗೇಸ್ ಅನ್ನಿಲ್ಲೊಂದು ಸಾಕು. ಮಾಡು ಮಚ್ಚ, ಆಗುತ್ತೆ. ನಿನ್ನ ಕೈಲಿ ಆಗುತ್ತೆ. ನಿನ್ನ ಕೈಲಿ ಆಗದಿರೋದು ಯಾವುದಿದೆ ಹೇಳು? ಎಲ್ಲ ಆಗುತ್ತೆ. ಗೈಸ್ ಸ್ಪಾನ್ಸರು ಎಣ್ಣೆ ಕೊಡಿಸ್ತಾನಂತ ನೋಡಿ. ಗೈಸ್ ಎಣ್ಣೆ ಕೊಡಿಸ್ತೀನಿ ಅಂತ ಬಂದ್ಬಿಟ್ಟು ಕಾಫಿ ಕೊಡಿಸಿದ್ದಾನೆ ನೋಡಿ. ಎಷ್ಟು ಅವನ ತಾಕತ್ತು. ಹಾಂ, ಕೊಡ್ಸು. ಇದೆಯಾ ಮೀಟ್ರ್? ಇದೆಯಾ ಗೈಸ್? ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಅಕ್ಕಿಗೂ ಸಮೇತ ಒಂದು ಜೋಡಿ ಇದೆ. ಆದರೆ ಇವನಿಗೂ ಒಂದು ಹುಡುಗಿ ಇಲ್ಲ ಗೈಸ್ ನೋಡಿ. ಬೇಕು ಅಂತ ಕೇಳ್ತಾ ಇದ್ದ. ಯಾರು ಇದ್ರೆ ಟ್ರೈ ಮಾಡ್ತೀರಾ ನೋಡಿ. ಹಾಯ್ ಹಾಯ್ ಮಾಡು ಸಬ್ಸ್ಕ್ರೈಬರ್ಗೆ. ಹಾಯ್ ನನ್ನ ಸಬ್ಸ್ಕ್ರೈಬರ್ ಗೈಸ್. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾನಂತೆ ನೋಡಿ. ಅವನದು ಒಂದು ಚಾನಲ್ ಇದೆ, ಗೇಮಿಂಗ್ ಚಾನಲ್ ಗೈಸ್, ಕಾರ್ ಗೇಮು ನೋಡಿ. ಎಲ್ಲ ಫುಲ್ ಎಡಿಟ್ ಮಾಡಿಬಿಟ್ಟು ಹಾಕಿದ್ದಾನೆ. ನಿನಗೆ ಎಷ್ಟು ವರ್ಷ ಇವಾಗ? 8. 8ನೇ ವರ್ಷಕ್ಕೆ ಯೂಟ್ಯೂಬ್ ಓಪನ್ ಮಾಡಿದ್ದಾನೆ ನೋಡಿ. ನೀವು ಯಾರು ಓಪನ್ ಮಾಡಿದ್ದೀರಾ? ಇದೆಲ್ಲ ನಿಂದನಾ? ಅದ್ಯಾವುದು ಹಾಡೋದು ಹಾಕಿದ್ದೀನಿ. ಆಮೇಲೆ ಲುಟ್ಟು ಲೈಕಿಯ ಅಂತ ಒಳ್ಳೆ ಸಾಂಗ್ ಹೇಳ್ತಾನೆ. ಗೇಮಿಂಗ್ ಚಾನಲ್ ಗೈಸ್ ಒಂದು ನೋಡಿ. ಕಾರ್ ಗೇಮ್ ಎಲ್ಲ ಆಡ್ತಾನೆ. ಯಾವ ಥರ ಗಾಡಿ ಇಟ್ಟಾನೆ ನೋಡಿ. ಕಲೆಕ್ಷನ್ ನೋಡಿ ಗೈಸ್.
ಗೈಸ್ ನಮಗೆ ಈ ಏಜಲ್ಲೆಲ್ಲ ಸರಿಯಾಗಿ ಚಡ್ಡಿ ಹಾಕ್ಕೊಳಕ್ಕೆ ಬರ್ತಿರ್ಲಿಲ್ಲ. ನೋಡಿ ಇವನು ಯೂಟ್ಯೂಬ್ ಚಾನಲ್ ಎಲ್ಲ ಓಪನ್ ಮಾಡಿದ್ದಾನೆ. ಏನು ಮಾಡೋಕ್ಕಾಗಲ್ಲ, ಜನ್ರೇಷನ್ ಆಗಿದೆ, ಎಲ್ಲದೂ ಫಾಸ್ಟಾಗಿ ಹೋಗ್ತಾ ಇದೆ. ಇದೆಲ್ಲ ನಂದೆ ಯೂಟ್ಯೂಬ್. ನಿಂದೇನಾ? ನಿಂದೇನಾ? ಸಬ್ಸ್ಕ್ರೈಬ್ ಮಾಡ್ಬೇಕಾ? ಎಷ್ಟು ಜನ ಇದೆ ಸಬ್ಸ್ಕ್ರೈಬರ್? ಸಬ್ಸ್ಕ್ರೈಬ್ ಮಾಡ್ಬೇಕಾ? ನಂಗೆ ಗೊತ್ತಿಲ್ಲ, ನಾನು ಅಷ್ಟೇ ಸಬ್ಸ್ಕ್ರೈಬ್ ನಾನು ವಿಡಿಯೋದಲ್ಲಿ ಹೇಳು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಹೇಳು ವಿಡಿಯೋದಲ್ಲಿ ಹೇಳು, ನಾನು ಸಬ್ಸ್ಕ್ರೈಬರ್ ಆಗ್ತೀನಿ. ಯಾರು ಮಾಡಿದ್ದು? ನಿಂದು ಐಡಿ ಹೇಳು. ನೋಡಿ ಗೈಸ್ ಒಂದು ಐಡಿನ ಏನು ವಿಡಿಯೋ ನೋಡಿ, ಯಾರ್ಯಾರು ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಸ್ಕಿಡ್ಡಿಂಗ್ ಇದೆಲ್ಲ ಸ್ಕಿಡ್ಡು. ಹಾಂ ನಾನು ತೋರಿಸ್ತೀನಿ ಬಡಲ್ಲ. ಬಂದ್ಬಿಡು ಹಂಗೆ. ಹೇಳು, ಒಂದು ವಿಡಿಯೋದಲ್ಲಿ ಹೇಳು. ಪ್ಲೇ ಬಟನ್ ಬರುತ್ತಲ್ಲ, ಹೇಳು ಹೇಳು ವಿಡಿಯೋದಲ್ಲಿ ಹೇಳು. ಹೇಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಯಾರನ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಯೂಟ್ಯೂಬ್ ಮಾಡ್ತೀನಿ. ಹಾಂ ಯಾವ ಚಾನಲ್? ಗೇಮಿಂಗಾ? ಗೇಮಿಂಗ್ ಚಾನಲ್. ನೋಡಿ ಗೈಸ್ ಹೆಸರು ಹೇಳು. ಹೆಸರು ಆಯುಷ್ ಜೆ ಆಯುಷ್ ಅಂತ ನೋಡಿ, ಐಡಿ ಇಲ್ಲೇ ಇದೆ ನೋಡಿ. ಇದು ನಮ್ಮ ಅಣ್ಣಂದು, ನಾನು ಬರ್ದಿರೋದು. ಏನೋ ಹೋಗ್ತಾನೆ ಇಲ್ಲ. ಐಡಿ ಕಾಣ್ತಾ ಯಾಕೆ ಇದೆ. ಹೋಗ್ತಾ ಇಲ್ಲ? 8 ವರ್ಷದ ಹುಡುಗ ಗೈಸ್, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾನೆ. ಅದು ಗೇಮಿಂಗ್ ಚಾನಲ್ ಗೈಸ್, ಎಲ್ಲ ಸಪೋರ್ಟ್ ಮಾಡಿ. ನನ್ನ ಸಬ್ಸ್ಕ್ರೈಬರ್ ಕೂಡ. ಅಯ್ಯೋ, ನಾನು ಯೂಟ್ಯೂಬರ್ ಮಾಡ್ತೀನಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಇನ್ನ. ಹೆಂಗೆ ನೀವು ಮಾಡ್ತೀರಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ. ಸೃಜನ್ ಅಂತ ಹೇಳು. ಸೃಜಂತ್ ಅಂತ ನನ್ನ ಹೆಸರು. ಬಾಯ್ ಗೈಸ್. ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನದಲ್ಲಿ ಬಿರಿಯಾನಿ ಕೂಡ ರೆಡಿ ಆಯಿತು. ಹಾಗೆ ನಾವು ಊಟಕ್ಕಂತ ಕೂತ್ಕೊಂಡ್ವಿ. ಊಟ ಮಾಡ್ತಾ ನಮ್ಮ ಫ್ರೆಂಡು, ಅವ್ರ ಅಕ್ಕ, ಅವ್ರ ಅಮ್ಮ, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು, ಹೀಗೆ ಕಾಮಿಡಿ ಮಾಡಿಕೊಂಡು, ನಗಾಡ್ಕೊಂಡು ಊಟ ಅಂತೂ ಮುಗಿಸಿದ್ವಿ. ಊಟ ಮುಗಿಸಿ ನೆಕ್ಸ್ಟ್ ನಾ ಬಂದಿದ್ದು ಗೈಸ್, ಹೆಲ್ಮೆಟ್ ತಗೊಳಕ್ಕೆ ಹೋಗ್ತಾ ಇದೀವಿ ಇವಾಗ. 3 ಜನ ಟ್ರಿಬಲ್ ರೈಡ್ ಮಾಡಿಕೊಂಡು. ಪೊಲೀಸರಲ್ಲಿ ನೋಡಿದ್ರು, ಆದರೆ ಬಟ್ ಹೆಂಗೋ ಕಣ್ಣು ಮಾಸ್ಕೊಂಡು ಬಂದ್ವಿ. ನೋಡೋಣ ಯಾವ ಥರ ಹೆಲ್ಮೆಟ್ ಪರ್ಚೇಸ್ ಮಾಡೋದು ಏನು ಅಂತ. ಹೆಲ್ಮೆಟ್ ಶಾಪಿಗೆ ಬಂದ್ವಿ. ನೋಡಿ ಹೆಲ್ಮೆಟ್ ಎಲ್ಲ ಸೆಕ್ಸಿ ಆಗಿದಾವೆ, ಕಲರ್ ಆಗಿ. ಬನ್ನಿ ಒಳಗೋಣ, ಏನೇನಿದೆ, ಯಾವ ಥರ ಐಟಮ್ ಇದೆ ಅಂತ. ಗೈಸ್ ನೋಡಿ, ಬೇಕಂದ್ರೆ ಫಸ್ಟ್ ಮಾಡಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಮಾಡಲ್ ಕಳಿಸಿದ್ದು ಸೈಜ್ ಆಗಲ್ಲ, ಇದಾಗಲ್ಲ ಅಂತೀಯ? ಸೈಜ್ ಚೇಂಜ್ ಮಾಡ್ಬೋದು. ನಾನು ಆರ್ಡರ್ ಮಾಡಿದ್ದೆ, ಸೇಮ್ ಇದೆ, ಸೈಜ್ ಕಮ್ಮಿ. ನಿಮಗೆ ಇದರಲ್ಲಿ ಏನು ಸೈಜ್ ಬೇಕಿತ್ತು? ಇದು ಅದೇ ನನಗೂ ಗೊತ್ತಿಲ್ಲ ಯಾವ ಸೈಜ್ ಆಗೋಲ್ಲ. ಸೇಮ್ ಹೆಸರದು 500 ಯಾವ ಸೈಜ್ ಇದು? ಹಾಕಿ ನೋಡಿ, ಸ್ಟ್ರೈಟ್ ಆಗುತ್ತೆ. ಇನ್ ಟೈಟ್ ಆಗಿ ಕೂರ್ಬೇಕು. ಏನಕ್ಕಂದ್ರೆ ಅದು ವಿಂಡ್ ನಾಯ್ಸ್ಗೆ ಅದಕ್ಕೆಲ್ಲ ನಿಮಗೆ ವಾಬಲ್ ಆಗಲ್ಲ ಹೆಲ್ಮೆಟ್. ಇವಾಗ ನೀವು ಸ್ಪೀಡ್ ಕ್ಯಾಟ್ರಿಂಗ್ ಹೊರಟ ಕ್ಯಾಟ್ರಿಂಗ್ ಸುಕ್ಕ ಬರ್ಸದೆ. ಇವರಿಬ್ಬರಿಗೆ ಹೊಸ ಹೆಲ್ಮೆಟ್ ಬೇಕಿತ್ತಂತೆ, ಹಾಗಾಗಿ ಹೆಲ್ಮೆಟ್ ನೋಡೋಣ ಅಂತ ನಾನು ಇವ್ರ ಜೊತೆ ಬಂದೆ. ಬಟ್ ಕಲೆಕ್ಷನ್ ಚೆನ್ನಾಗಿತ್ತು, ಆದರೆ ಅವರಿಗೆ ಅಮೌಂಟ್ ಇವಾಗ ಇರಲಿಲ್ಲ. ಅದಕ್ಕೆ ಬೇರೆ ಅಂಗಡಿ ನೋಡೋಣ ಅಂತ ಹಾಗೆ ನೋಡ್ಕೊಂಡು ಬಂದ್ವಿ. ನಂಗೆ ನಿನ್ಗೆ ಆರ್ಡರ್ ಕೊಟ್ಟು ಮಾಡಿಸ್ಬೇಕನ್ಸುತ್ತೆ ಹೆಲ್ಮೆಟ್. ಇವಾಗ ಹಾಕ್ತಾರೆ ನೋಡಿ, ಬ್ಯಾಕ್ ಸೈಡ್ ಹೋಗ್ಬೇಕು. ಟೈಟ್ ಕುತ್ತಿಗೆ ನಾನು ಮುರಿದೋದಾಯ್ತು. ಚೆಬ್ಬಿ ಕಾಣಿಸ್ತಿದ್ದಾನೆ. ಇಲ್ಲೋ ಹಾಗೆ ನೋಡ್ಕೊಂಡು ಸೆಲೆಕ್ಷನ್ ಮಾಡಿಬಿಟ್ಟು ಬಂದ್ವಿ, ಬಟ್ ತಗೊಂಡ್ಲಿಲ್ಲ. ಇಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲಿ ಆಫರ್ ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ, ಅಲ್ಲಿಗೆ ಹೋಗ್ತೀವಿ, ಅಲ್ಲೇನಿದೆ ಅಂತ. ಒಂದೇ ಸೆಕೆಂಡ್ ನಿಜ ಮಾಡ್ಕೊಡಿ. ನಮಗೆ ಅವರು ಹೊರ್ಕೊಂಡು ಸರ್ ಏನು ಮಾಡೋದು, ನಿಮಗೆ ಡಿಸ್ಕೌಂಟ್ ಬೇಕು ಅಂದರೆ 50% ಮಾಡ್ಕೊಡ್ತೀವಿ ಸರ್. 3,700 ರೂಪಾಯಿ ಮಾಡ್ಕೊಡ್ತೀವಿ. ಇದು ಫ್ರೀ ನನ್ನ ಕಡೆಯಿಂದ. ಅದು ನಮ್ಮ ಕಮ್ಮಿ, ಅದೇ ಫಾಲೋ ಮಾಡ್ಕೊಂಡು ಬಂದಿರುತ್ತೆ. ಎಷ್ಟು ಕೊಡ್ತಾರಂತ? ಗೈಸ್ ನೋಡಿ, 4,500 ಕೊಟ್ರೆ ಇಷ್ಟೊಂದು ಫ್ರೀ ಕೊಡ್ತಾ ಇದಾರೆ ಹೆಲ್ಮೆಟ್, ಗ್ಯಾಜೆಟ್ಸ್. ಇದೆಲ್ಲ ಆದ್ರೆ ನಿಮಗೆ ಸರ್ ಇದು ಬರ್ತಿದೆ ನೋಡಿ, ಹಿಂಗೆ ಲೆಕ್ಕ ಹಾಕೊಳ್ಳಿ ನೀವು. ನಾನು ಬ್ಯಾಗ್ನು ಈಗ ನೋಡಿ ಹಂಗೆ ಲೆಕ್ಕ ಹಾಕೊಳ್ಳಿ. ಇದು ನಾವು ಕಂಪನಿಯಿಂದ ಕಡೆಯಿಂದ 750 ರುಪೀಸ್ದು ಒಂದು ಗ್ಲೌಸ್, 200 ರುಪೀಸ್ ಫೇಸ್ ಮಾಸ್ಕ್, 200 ರುಪೀಸ್ ಕೀ ಚೈನು, ಇದು 150 ರುಪೀಸ್. ಓಕೆನಾ? ನಾನು ಮುಂಚೆ ಕಮ್ಮಿ ಹೇಳಿದೆ, ಇವಾಗ ಜಾಸ್ತಿನೇ ಆಯಿತು. ಬ್ಯಾಗು ಕೂಡ ಕೊಡೋದು 1,300 ರೂಪಾಯಿ ನಿಮಗೆ ಪ್ಲಸ್ ಆಗುತ್ತಲ್ಲ. ನೀವು ಗಿಫ್ಟೇ ತೊಗೊಂಬಿಡಿ. ಡಿಸ್ಕೌಂಟ್ ಈಗ 1,300 ಆಯ್ತಾ? 1,300 ಅಂದರೆ 4,500 - 1,300 ಅಂದರೆ ನಿಮಗೆ 3,200 ರೂಪಾಯಿ ಬಿಟ್ಟು ಡಿಸ್ಕೌಂಟ್ ಆದರೆ 1,000
15% ಅಂದ್ರೆ ಬರೀ 670 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ. 1000 ಡಬಲ್ ಆಯ್ತಲ್ಲ, ಅದಕ್ಕೆ ನಾನು ಆಫರ್ಗೆ ಹೋಗಿ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಇದು ವಿಂಟೇಜ್, ಇದು ಕೂಡ ಅವರು ಅಲ್ಲೇ ಇನ್ಸ್ಟಾಗ್ರಾಮ್ ನೋಡ್ಕೊಂಡೇ ಬಂದಿರೋದು. ಇದು ಕೂಡ ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ ಬಂದಿರೋದು. ನಮ್ಮ ಪೇಜಲ್ಲಿ ಈಗ ನೀವು ಇನ್ಸ್ಟಾಗ್ರಾಮಲ್ಲೇ ನೋಡಿ, ಇಲ್ಲಿ ನೋಡಿ ನಾನು ಹೇಳ್ತೀನಿ. ಅಡ್ವೆಂಚರು, ಇದು ಅಡ್ವೆಂಚರ್ದು ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಓಕೆನಾ? ಪೇಜನ್ನ ಇದು 7405. ಸರಿ, ಇದಕ್ಕೆ ಏನು ಫ್ರೀ ಇದೆ ಅಂತಲೂ ನಾನು ಹೇಳಿದ್ದೀನಿ ನೋಡಿ. ಇದನ್ನು ತೊಗೊಂಡ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಂಬಂದ್ರೆ ಒಂದು ನೀ ಕಿಟ್ನ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರೆ 2000 ಫ್ರೀಯಾಗಿ ಕೊಡ್ತೀನಿ ಅಂತ. ಇದನ್ನ ನೋಡಿ ನೆಕ್ಸ್ಟ್ ಡೇನೇ ಬಂದು ಹುಡುಗಿ ತೊಗೊಂಡೋಗಿದ್ದು ನಾನು. ನೋಡಿ ತೊಗೊಂಡೋಗ್ಲ ಅವ್ರ ಬಾಯ್ ಫ್ರೆಂಡ್ಗೆ ಗಿಫ್ಟ್ ಕೊಡೋದು. ಓಕೆನಾ? ಆಮೇಲೆ ಶೋ ಮಾಡಿ ನೂತನ್ ಸೆಲ್ ಮಾಡ್ತಾರೆ. ಅಡ್ರೆಸ್ ಹೇಳಿ ಮೇಡಮ್. ಇದು ತ್ರಿವೇಣಿ ರೋಡ್, ವೆಂಕಟೇಶ್ವರ PG ಆಪೋಸಿಟ್, ತ್ರಿವೇಣಿ ರೋಡ್, ಯಶವಂತಪುರ. ಥ್ಯಾಂಕ್ ಯು. ಯಾರಾದರೂ ಹೊಸದಾಗಿ ಹೆಲ್ಮೆಟ್ ತೊಗೊಳೋ ಪ್ಲಾನಲ್ಲಿದ್ದರೆ ಇಲ್ಲಿ ಅವ್ರು ಹೇಳಿದ ಅಡ್ರೆಸ್ಸಿಗೆ ಬನ್ನಿ. ನೂತನ್ ಹೆಲ್ಮೆಟ್ ಪ್ಯಾರಡೈಸ್ ಅಂತ, ಇದು ಹೊಸದಾಗಿ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಒಳ್ಳೆ ಆಫರ್ಗಳು ಕೊಡ್ತಾ ಇದ್ದಾರೆ. ಒಂದ್ಸಲ ಬಂದು ವಿಸಿಟ್ ಮಾಡಿ ಗೈಸ್. ಅದೇನು ಮಾಡ್ತಾರೆ? ಕಾಯಿನ್ ಹಾಕಿ ಕಾಯಿನ್ ಹಾಕಿ ಇದು ಮಾಡಿ ಬೆಳ್ಳುಳ್ಳಿ ಸಿಕ್ಕರೆ ಹೋಗುತ್ತೆ. ನೋಡೋಣ ಅವಳು ಸಿಪ್ಪೆ ಬಿಡ್ಸಕ್ಕೆ ಹಂಗ್ ಮಾಡ್ತಾರೆ. ಸಿಪ್ಪೆ ಬಿಡ್ಸಕ್ಕೆ ಮಾಡ್ತಿದ್ರು. ನೋಡಿ ಗೈಸ್, ಬನ್ಸ್ ಮಾಡ್ತಾ ಇದೀವಿ. ಯಾವ ಬನ್ಸ್ ಇದು? ಮಂಗಳೂರು ಬನ್ಸಾ? ಮಂಗಳೂರು ಬನ್ಸ್ ನೋಡಿ. ಇವಾಗ ಎಣ್ಣೆಗೆ ಬಿಡ್ತಿದೀವಿ. ಕುಕಿಂಗ್ ಚಾನಲ್ ಓಪನ್ ಮಾಡಿರಾಗದಂತ ಒಂದು 5 ನಿಮಿಷ ಎಣ್ಣೆಲಿ ಕರಿಬೇಕು. 5 ನಿಮಿಷ ಕಾಲ ಸುಟ್ಟೋಗುತ್ತ ಅಂತ. 5 ನಿಮಿಷ 2 ನಿಮಿಷ ನೋಡಿ ಕೆಂಪಾಗಿ ಆಯ್ತು ಈಗ. ಇದಕ್ಕೆ ಏನೇನು ಹಾಕ್ತಾರೆ ಇಂಗ್ರೀಡಿಯೆಂಟ್ಸ್ ಎಕ್ಸ್ಪ್ಲೇನ್ ಮಾಡಿ. ಅದಕ್ಕೆ ಬನ್ಸಿಗೆ ಇದಕ್ಕೊಂದು 2 ಬಾಳೆಹಣ್ಣು, 2 ಬಾಳೆಹಣ್ಣು, ಒಂದು ಅರ್ಧ ಕೆಜಿ ಮೈದಾ ಹಿಟ್ಟು, ಉಪ್ಪು, ಸಕ್ಕರೆ ಮತ್ತೆ ಜೀರಿಗೆ, ಸೋಡಾ ಪುಡಿ ಹಾಕೋದು, ಕಲಸೋದು. ಮೊಸರು ಬೆಳಿಗ್ಗೆ ಕಲಸಿಡೋದು, ಸಾಯಂಕಾಲ ಹಿಂಗೆ ಎದ್ದು ಒಂದಿನ ಕಲಸಿಡ್ಬೇಕಾ? ಹಾಕಿ ಅದು ಉಳಿ ಬರ್ಬೇಕಲ್ಲ, ಅದನ್ನ ಕರಿಯೋದು, ಎಣ್ಣೆ ಹಾಕೋದು, ಕರಿಯೋದು, ತಿನ್ನೋದು. ಮಂಗಳೂರು ಬನ್ಸ್ ರೆಡಿ. ಚಟ್ನಿ ಇಲ್ವಾ ಇದಕ್ಕೆ? ಚಟ್ನಿ ಮಾಡ್ಬೇಕಷ್ಟೇ. ಚಟ್ನಿ ಇನ್ನೊಂದು 1 ಅವರ್ ಇರ್ತೀಯ ಅಂದ್ರೆ ಈಗ ಚಟ್ನಿ ಗ್ರೇವಿ ರೆಡಿ ಇಲ್ಲ. ಚಟ್ನಿ ಅಂತ ರೆಡಿ ಆಗೋದು. ಇದು ಗ್ಯಾಸ್ ಅಲ್ಲ, ಇದು ಕರೆಂಟ್ ಒಲೆ. ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ, ಕಷ್ಟ. ನೋಡಿ ಗೈಸ್, ಬನ್ಸ್ ರೆಡಿ ಆಯ್ತು. ಬ್ಲಾಕ್ ಬನ್ಸ್ ಗೈಸ್, ಫೈನಲ್ ಆಗಿ ಬನ್ಸ್ ರೆಡಿ ಆಯಿತು. ನನಗೆ ಬನ್ಸ್ ಹಾಕೊಟ್ರು, ಹಾಗೆ ಟೇಸ್ಟ್ ಮಾಡಿದೆ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಅದಾದ್ಮೇಲೆ ಅವ್ರಿಗೆ ಬಾಯ್ ಹೇಳಿ ನಾನು ಅಲ್ಲಿಂದ ಹೊರಟೆ. ನೈಟ್ ಕೂಡ ಆಯಿತು. ನನ್ನ ಫ್ರೆಂಡ್ ಬೈಕಲ್ಲಿ ಬಿಡ್ತೀನಿ ಅಂತ ಮೆಟ್ರೋ ಸ್ಟೇಷನ್ ಹತ್ರ ಬಂದ. ಇಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ಟ್ರಾಫಿಕ್ ಗೈಸ್. ಅದಾದಮೇಲೆ ಅವನು ಮೆಟ್ರೋ ಹತ್ರ ಬಿಟ್ಟು ಅವನು ಹೊರಟ. ನಾನು ಮೆಟ್ರೋ ಹತ್ಕೊಂಡು ನಾನು ಮನೆ ಕಡೆ ಹೊರಟೆ ಗೈಸ್. ಇವತ್ತಿನ ವ್ಲಾಗು ಇದಾಗಿತ್ತು. ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.